ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಮಾರ್ಚ್ 17ನೇ ತಾರೀಕು ಸೋಮವಾರ. ಸಂತ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ, ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ, ದೇವರು ನಿಮ್ಮನ್ನು ದಂಡನೆಗೆ ಗುರಿ ಮಾಡುವುದಿಲ್ಲ. ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಕೊಡಿ, ದೇವರು ನಿಮಗೂ ಕೊಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಶುಭ ಸಂದೇಶ ನಮಗೆ ದೇವರಂತೆ ಆಗಲು ಕರೆಯನ್ನು ನೀಡುತ್ತದೆ. ದೇವರಂತೆ ಆಗುವುದೆಂದರೆ ಏನು? ಲೂಕನ ಶುಭ ಸಂದೇಶದಲ್ಲಿ ತಂದೆಯಾದ ದೇವರಂತೆ ಆಗುವುದು ಎಂದರೆ ನಾವು ದಯಾವಂತರಾಗುವುದು. ನಿಮ್ಮ ತಂದೆಯಾದ ದೇವರು ದಯಾವಂತರಾಗಿದ್ದೀರಿ, ಹಾಗೆ ನೀವು ದಯಾವಂತರಾಗಿರಿ. ತೀರ್ಪು ಕೊಡಬೇಡಿ, ದಂಡನೆಗೆ ಗುರಿ ಮಾಡಬೇಡಿ, ಪ್ರೀತಿಸಿ, ಕ್ಷಮಿಸಿ. ಇದೇ ದೇವರ ಗುಣಗಳು. ಇವತ್ತಿನ ಶುಭ ಸಂದೇಶ ನಮಗೆ ದೇವರಂತೆ ಆಗಲು ಕರೆಯುತ್ತಾರೆ. ನಮಗೆ ದೇವರಾಗುವಂತಹ ಕರೆ ನಾವು ಹೊಂದಿದ್ದೇವೆ. ನಿಜವಾಗಿ ಆಧ್ಯಾತ್ಮಿಕತೆ ಅಂದ್ರೆ ದೇವರಂತೆ ಆಗುವುದು. ದೇವರಂತೆ ಆಗುವುದು ಅಂದರೆ ದೈವಿ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಅತಿ ಶ್ರೇಷ್ಠ ದೈವಿ ಗುಣ ಕ್ಷಮೆ, ಪ್ರೀತಿ, ಕರುಣೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಆಳವಾಗಿ ಹೋದಂತೆ ಆತ ಕರುಣೆಯಿಂದ, ಪ್ರೀತಿಯಿಂದ, ದಯೆಯಿಂದ ಕೂಡಿದ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಆಧ್ಯಾತ್ಮಿಕತೆಯ ಫಲವೇ ದಯೆ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು ಹೇಳಿದ್ದೂ ಉಂಟು. ದಯೆ ಇಲ್ಲದ ಧರ್ಮ ಯಾವುದಯ್ಯ? ಅದು ಅಧರ್ಮ. ಇಡೀ ಯೇಸುವಿನ ಜೀವನದಲ್ಲಿ ಅವರು ಕಲಿಸಿದ ಪಾಠ ಪ್ರೀತಿ, ಕ್ಷಮೆ ಮತ್ತು ದಯೆ. ಈ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ. ನಾವು ಅನೇಕ ಉಪವಾಸ, ತಪ, ಜಪಗಳನ್ನು ಮಾಡುತ್ತೇವೆ. ಆದರೆ ಅದು ಅಷ್ಟಕ್ಕೆ ಸಾಲದು. ದಯೆಯನ್ನು ತೋರಿಸು. ದಾನ ಧರ್ಮವನ್ನು ಮಾಡುವುದು ಅಂದರೆ ಇತರರಿಗೆ ನಾವು ಸ್ವಲ್ಪ ದಾನ ಪ್ರೀತಿಯನ್ನು ಮಾಡಬೇಕು, ಕ್ಷಮೆಯನ್ನು ಮಾಡಬೇಕು, ಸಮಾಧಾನವನ್ನು ನೀಡಬೇಕು. ದಾನದಲ್ಲಿ ಅತಿ ದೊಡ್ಡ ದಾನ ಸಮಾಧಾನ. ನಾವೆಲ್ಲರೂ ದೇವರಂತೆ ಆಗಲು ಬಯಸೋಣ. ಈ ತಪಸ್ಸು ಕಾಲದಲ್ಲಿ ಪ್ರೀತಿಯ ಜೀವನದಲ್ಲಿ ಜೀವಿಸಲು ಪ್ರಯತ್ನಿಸೋಣ. ದಯೆ, ಕರುಣೆ ಮತ್ತು ಸಹಬಾಳ್ವೆಗೆ ಒತ್ತು ನೀಡೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಡಿಕಾಸ್ಟ. ವಂದನೆಗಳು.